ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಲ್ಯಾಂಡ್ ಸರ್ವೇಯರ್ 2026 ಭೂಮಾಪಕರ ನೇಮಕಾತಿ. ಸೊ ಮುಂಚೆ ಪ್ರತಿ ವರ್ಷ KPSC ಅವರು ನಡೆಸ್ತಾ ಇದ್ರು. ಆಗಾಗ ಲೈಸೆನ್ಸ್ ಲ್ಯಾಂಡ್ ಸರ್ವೇಯರ್ ಅಂತ ಎಕ್ಸಾಮ್ಸ್ನ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು. ಸೊ ಆಗ ಎಲ್ಲರೂ ಸುಮಾರು ಜನ ಅರ್ಜಿ ಕಟ್ಟಿ ಅಮೌಂಟ್ ಕಟ್ಟಿ ನೋಟಿಫಿಕೇಶನ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ಒಳ ಮೀಸಲಾತಿ ಕಾರಣದಿಂದ. ಈಗ ಆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮನ್ನು KPSC ಅಲ್ಲ KEAಗೆ ಹಸ್ತಾಂತರಿಸಿದ್ದಾರೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ. ಸೊ ಇದು ತುಂಬಾ ಒಳ್ಳೆಯ ಅವಕಾಶ ಸ್ನೇಹಿತರೆ, ತುಂಬಾ ಒಳ್ಳೆ ಹುದ್ದೆ. ಸೊ ಹಾಗಾದ್ರೆ ಇದು ಮತ್ತೆ ಸಿಲೆಬಸ್ ಅನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ KEA ಅವರು. ಹಾಗಾದ್ರೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲದರ ಮಾಹಿತಿ, ಸಂಪೂರ್ಣ ಮಾಹಿತಿ, ಕಂಪ್ಲೀಟ್ ಪಠ್ಯಕ್ರಮದ ಮಾಹಿತಿ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದು ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು 84 ಡೇಸ್ ಅಷ್ಟೇ ಉಳ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಯಾವ ತರ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿನಿಂದ ಏನು ಆಗಿದೆ. ಸೊ ಎಲ್ಲ ಎಕ್ಸಾಮ್ಸ್ KEAಗೆ ಕೊಡ್ತಾ ಇದ್ದಾರೆ. ಒಂದು ರೀತಿ ಒಳ್ಳೆಯದೇ, ಯಾಕೆ ಅಂತಂದರೆ ತುಂಬ ಪಾರದರ್ಶಕತೆಯಾಗಿ ಎಕ್ಸಾಮ್ಸನ್ನು ನಡೆಸ್ತಾರೆ. ಎಕ್ಸಾಮ್ ಆಗ್ತಿದ್ದಂಗೆ ಅದರ OMR ಅನ್ನು ಸೆಂಟರ್ ವೈಸ್ ಅಪ್ಲೋಡ್ ಮಾಡಿಬಿಡ್ತಾರೆ. ಜೊತೆಗೆ ಈಗ ಒಂದು 6 ಲಕ್ಷ ಜನ ಎಕ್ಸಾಮ್ ಬರ್ದವ್ರು ಅಂದರೆ 6 ಲಕ್ಷ ಜನದ್ದು ಸ್ಕೋರ್ ಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಮೋಸ ಆಗುತ್ತೆ ಆ ಥರ ಏನೂ ಇಲ್ಲ ಸ್ನೇಹಿತರೆ, ಪಾರದರ್ಶಕವಾಗಿ ನೇಮಕಾತಿ ಮಾಡ್ತಾರೆ. ಸೊ ನಮಗೆ ಅದೇ ಬೇಕಿರೋದಲ್ವ ಸ್ನೇಹಿತರೆ, ಒಂದು ತ್ವರಿತ ವೇಗದಲ್ಲಿ ನೇಮಕಾತಿ ಆಗಬೇಕು, ಇನ್ನೊಂದು ಅತ್ಯಂತ ಪಾರದರ್ಶಕವಾಗಿ ನೇಮಕಾತಿ ಆಗಬೇಕು. ಹಂಗಾದ್ರೇನೆ ಒಬ್ಬ ಜೆನ್ಯೂನ್ ಆಗಿ ಎಫರ್ಟ್ ಹಾಕಿರುವಂಥ ಕ್ಯಾಂಡಿಡೇಟ್ಗೆ ತುಂಬ ಏನಾಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ KEA ಎಕ್ಸಾಮ್ಸ್ ಮಾಡ್ತಾ ಇರೋದು ಒಳ್ಳೆಯದೇ. ಈಗ ಆಲ್ರೆಡಿ ಸಿವಿಲ್ PC ಮತ್ತು CRDR PC ಕಾಲ್ ಆಗಿತ್ತು. ಈಗ ಒಂದೇ ದಿನ ರಾತ್ರಿ ಏನು ಹೇಗೆ ರಾತ್ರಿ ಸ್ವತಂತ್ರ ಬಂತೋ ಆ ಥರ ರಾತ್ರಿ 4 ನೋಟಿಫಿಕೇಶನ್ ಬಂದ್ಬಿಟ್ಟಿದ್ದಾವೆ. ಒಂದು ಲ್ಯಾಂಡ್ ಸರ್ವೇಯರ್, ಒಂದು ಶಿಕ್ಷಕರದು, ಒಂದು ಹಾಗೇನೆ KSRP PC, ಹಾಗೆ ಈ ಒಂದು ಭೂಮಾಪಕರು ಬಗ್ಗೆ. ಸೊ ಎಲ್ಲವನ್ನ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಇವಾಗ ಲ್ಯಾಂಡ್ ಸರ್ವೇಯರ್ ನೋಡೋಣ. ಸೊ ಸ್ನೇಹಿತರೆ, ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಇಲಾಖೆ ಅಲ್ಲಿ ಇರುವಂತಹ ಗ್ರೂಪ್ C ವೃಂದದ ಭೂಮಾಪಕರ ಹುದ್ದೆಗೆ ಈಗ ಕರ್ನಾಟಕ ಪರೀಕ್ಷಾ ವೃಂದ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಿದೆ. ಸೊ ಸ್ನೇಹಿತರೆ, ಇದು 37,500 ಬೇಸಿಕ್ ಪೇ ಇರುತ್ತೆ. ಇದು ಬೇಸಿಕ್ ಪೇ ಅಷ್ಟೇ. ಇದ್ರ ಮೇಲೆ ಇನ್ನು ಹೆಚ್ಚುವರಿ ನಿಮಗೆ DA ಅದೆಲ್ಲ ಆ್ಯಡ್ ಆಗಿ ಪರಿಷ್ಕೃತವಾಗಿ ಹೆಚ್ಚು ಅಮೌಂಟ್ ನಿಮಗೆ ಇನ್ ಹ್ಯಾಂಡ್ ಸಿಗುತ್ತೆ. 560 ಹುದ್ದೆ ಇರುವಂಥದ್ದು. ಸೊ 560 ಪೋಸ್ಟ್ ಇದೆ. ಸೊ ಹಾಗಾದ್ರೆ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ ಕರೆಕ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಸೊ ಭೂಮಾಪಕರ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಸರ್ ನೋಡಿ. ಕಾನೂನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ಪದವಿಯನ್ನು ಹೊಂದಿರಬೇಕು. ಸೊ ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ. ಇಂಜಿನಿಯರಿಂಗ್ ಅಂದರೆ BE, ತಂತ್ರಜ್ಞಾನ ಅಂದರೆ BTech. ಸೊ ಮತ್ತೆ ಯಾವುದೇ ಪದವಿ ಅಂದರೆ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್, ಆಯಿತಾ. ಸೊ ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMEI ಪದವಿಯನ್ನು ಹೊಂದಿರಬೇಕು. ಸೊ ಇದು ITI ಮಾಡಿ ಡೈರೆಕ್ಟ್ ಈ ಕೋರ್ಸ್ನ ಮಾಡ್ಬೋದು ಅವರು 4 ಇಯರ್ಸ್. ಸೊ ಅದನ್ನು ಕೂಡ ಇಂಜಿನಿಯರಿಂಗ್ ಅಂತಲೇ ಅಂತಾರೆ. ಸೊ BTech ಎನಿ ಬ್ರಾಂಚ್. ಇಲ್ಲಿ ಬರೆದ್ಬಿಡ್ತೀನಿ, ಎನಿ ಬ್ರಾಂಚ್. ಸೊ ಸರ್, ಇದು ಬರೀ ಸಿವಿಲ್ ಅವರಿಗಲ್ವಾ ಸರ್? ಎಲೆಕ್ಟ್ರಿಕಲ್ ಅವ್ರು ಅಪ್ಲೈ ಮಾಡ್ಬೋದಾ? ಕಂಪ್ಯೂಟರ್ ಸೈನ್ಸ್ ಅವ್ರು ಅಪ್ಲೈ ಮಾಡ್ಬೋದು? ಎಲ್ಲರೂ ಮಾಡ್ಬೋದು. ಸೊ ಎನಿ ಬ್ರಾಂಚ್ ಕೊಟ್ಟಿದ್ದಾರೆ, BE or BTech. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಇಂಜಿನಿಯರ್ಸ್, ಎಲ್ಲರೂ ಕೂಡ ನೀವು ಎಲಿಜಿಬಲ್. ಹಾಗೇನೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಈ ಕಡೆ AICT ರೆಕಗ್ನೈಸ್ಡ್ ಆಗಿರುವಂತಹ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮೋನ ಪಡೆದಿರಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎನಿ ಬ್ರಾಂಚ್ ಡಿಪ್ಲೊಮೋನ್ ಕೂಡ ಎಲಿಜಿಬಲ್ ಅಂತ ಕೊಟ್ಟಿದ್ದಾನೆ. ಸೊ ಎನಿ ಬ್ರಾಂಚ್ ಇಂಜಿನಿಯರ್ ಕೂಡ ಎಲಿಜಿಬಲ್, ಎನಿ ಬ್ರಾಂಚ್ ಡಿಪ್ಲೊಮೋ ಕೂಡ ಎಲಿಜಿಬಲ್. ಸೊ ಇಲ್ಲಿ ಡಿಪ್ಲೊಮಾ ಇದ್ದವರು ಯಾವುದೇ ಬ್ರಾಂಚ್ ಇದ್ದರೂ ಅಪ್ಲೈ ಮಾಡ್ಬೋದು, ಇಂಜಿನಿಯರಿಂಗ್ ಇದ್ದವರು ಕೂಡ ಯಾವುದೇ ಬ್ರಾಂಚ್ ಇದ್ದವರು ಅಪ್ಲೈ ಮಾಡ್ಬೋದು. ಜೊತೆಗೆ ಸರ್, ಬರೀ ಟೆಕ್ನಿಕಲ್ ಕೋರ್ಸ್ ಅವ್ರದ್ದೇ ಹೇಳ್ತಾ ಇದ್ದೀರಲ್ಲ ಸರ್, BSc ಅವ್ರದ್ದು ಇಲ್ವಾ ಅಂದರೆ ಇದೆ ನೋಡಿ. BSc ಪದವಿ ಯಾವ್ದ್ಯಾವ್ದಂತ ಹೇಳ್ತೀನಿ, ಅದನ್ನು ಮಾತ್ರ ನೀವು ಗಮನಿಸ್ಕೋಬೇಕು. ಯಾವ್ದ್ಯಾವ್ದಂದರೆ, ಒಂದು ಗಣಿತ, ಭೌತಶಾಸ್ತ್ರ, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್. BSc ಇನ್ ಕಂಪ್ಯೂಟರ್ ಸೈನ್ಸ್ ಹೋದವ್ರಿಗೆ ಜಾಕ್ ಪಾಟ್ ಸ್ನೇಹಿತರೆ, ವಸತಿ ಶಿಕ್ಷಕರಲ್ಲೂ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ BSc ಕಂಪ್ಯೂಟರ್ ಸೈನ್ಸ್, BSc ಮಾತು ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್, ಮತ್ತು ನೋಡಿ ತುಂಬ ಇಂಪಾರ್ಟೆಂಟ್, ಕೃಷಿ ಕೂಡ ಕೊಟ್ಟಿಯನ್ ಸ್ನೇಹಿತರೆ. ಸೊ BSc ಅಗ್ರಿಕಲ್ಚರ್ ಅವ್ರಿಗೆ ಸರ್ ಬರೀ ಅಗ್ರಿಕಲ್ಚರ್ ಆಫೀಸರ್ ಒಂದು ಬರೀಬೇಕು, ಬಿಟ್ಟರೆ IBPS SO ಬರೀಬೇಕು, ಈ ಥರ ಒಂದಿಷ್ಟು ಮಾತ್ರ ಇತ್ತು ಎಕ್ಸಾಮು. ಇಲ್ಲಿ ನೋಡಿ, ಕೃಷಿ ಪದವಿ ಒಂದು BSc ಅಗ್ರಿ ಓದೋರಿಗೂ ಕೂಡ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ನಿಮಗೆ ಅರ್ಥ ಆಗಿರೋ ಹಾಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು? ಒಂದು ಎನಿ ಡಿಪ್ಲೊಮೊ ಆರ್ ಎನಿ ಇಂಜಿನಿಯರಿಂಗ್ ಅಥವಾ ಎನಿ BSc. ಯಾರ್ಯಾರು ಅಂತಂದರೆ ಮ್ಯಾಥ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ ಅಥವಾ ಕೃಷಿ, ಇದರಲ್ಲಿ ಯಾವುದ್ರಲ್ಲಾದರೂ BSc ಓದಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಜೊತೆಗೆ
ಮೇಲ್ಕಂಡೆ ಇರೋದನ್ನ ಬಿಟ್ಬಿಟ್ಟು ಬೇರೆ ಯಾವುದೇ ನಾ ಕೆಮಿಸ್ಟ್ರಿ ಓದಿನಿ ಅಪ್ಲೈ ಮಾಡ್ಬೋದಾ, ಬರಲ್ಲ. ಸೊ ಅವ್ರನ್ನೆಲ್ಲ ಅನರ್ಹ ಮಾಡ್ತಾರೆ. ಸೊ ಹಾಗಾಗಿ ನೀವು ಎಕ್ಸಾಮ್ ಕಟ್ಟಬೇಕಾದ್ರೇ ಕರೆಕ್ಟಾಗಿ ನೋಡ್ಕೊಂಡು ಕಟ್ಟಬೇಕು. ಇವ್ರು ಮಾತ್ರ ಎಲಿಜಿಬಲ್ ಸ್ನೇಹಿತರೆ. ಇನ್ನು ವಯೋಮಿತಿ ನೋಡಿ ಸ್ನೇಹಿತರೆ, ತುಂಬ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಒಂದು 5 ವರ್ಷ ಸಡಿಲಿಕೆ ಕೊಟ್ಟಿರೋದ್ರಿಂದ ಜನರಲ್ ಅವರಿಗೆ 40 ವಯಸ್ಸು ಜನರಲ್ ಮೆರಿಟ್ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ 2A 2B 3B ಅವ್ರಿಗೆ 43, SC ST ಕ್ಯಾಟಗರಿ 1ಗೆ 45 ತನಕ ಇನ್ಕ್ರೀಸ್ ಮಾಡಿರೋವಂಥದ್ದು. ಸೊ ಇದು ಏಜ್ ರಿಲ್ಯಾಕ್ಸೇಷನ್. ಇನ್ನು ಲಾಸ್ಟ್ ಡೇಟ್ ಅನ್ನು ನೋಡ್ಕೊಂಬೋಣ. 11 ಜುಲೈಯಿಂದ ಅರ್ಜಿ ಓಪನ್ ಆಗುತ್ತೆ. 7 ಆಗಸ್ಟ್ ಲಾಸ್ಟ್ ಡೇಟ್. ಸೊ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ, 7 ಆಗಸ್ಟ್ಗೆ ಅಪ್ಲಿಕೇಶನ್ ಎಂಡ್ ಆಗ್ತದೆ. ಇನ್ನು ಕಾಯಂ ಪೂರ್ವ ಅವಧಿ ಇದ್ರ ಬಗ್ಗೆ ಹೇಳ್ತೀನಿ. ಸೊ ನೋಡಿ, ನೇಮಕಾತಿಯಲ್ಲಿ ಆಯ್ಕೆ ಆಗಂತ ವಿದ್ಯಾರ್ಥಿಗಳು 2 ವರ್ಷ ಪ್ರೊಬೇಷನ್ ಅನ್ನ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ಅವರಿಗೆ ಕಡ್ಡಾಯ ತರಬೇತಿ ಇರುತ್ತೆ. ಆ ಕಡ್ಡಾಯ ತರಬೇತಿಯಲ್ಲೂ ಕೂಡ ಅವರಿಗೆ ಒಂದು ಥಿಯರಿಯಲ್ಲಿ 35%, ಪ್ರಾಕ್ಟಿಕಲಲ್ಲಿ 40% ಮಾರ್ಕ್ಸ್ ಜೊತೆಗೆ ಅಂತಿಮ ಪರೀಕ್ಷೆನ ಉತ್ತೀರ್ಣರಾಗಬೇಕು. ಇದು ಯಾವ ಥರ ಅಂದರೆ, ಈಗ ನೀವು IAS ಎಕ್ಸಾಮ್ ಪಾಸ್ ಮಾಡಿ ಹೋದ್ರೂ ಅಲ್ಲಿ ಏನು IAS ಟ್ರೈನಿಂಗ್ ಮಾಡ್ತಾರಲ್ವ, ಅಲ್ಲೂ ಕೂಡ 1200 ಮಾರ್ಕ್ಸಿಗೆ ಎಕ್ಸಾಮ್ ಮಾಡ್ತಾರಂತೆ, ಸೆಮ್ ಥರ. ಅದೇ ಥರ ಇಲ್ಲೂ ಕೂಡ ನೋಡಿ, ಟ್ರೈನಿಂಗಲ್ಲಿ ಕೂಡ ಎಕ್ಸಾಮ್ ಇರ್ತವೆ, ಅದನ್ನು ಕೂಡ ನೀವು ಪಾಸ್ ಆಗಲೇಬೇಕು ಸ್ನೇಹಿತರೆ, ನಂತರ ಜಾಬ್ ಆದಮೇಲೆ ಕೂಡ. ಸೊ ಅದಾದಮೇಲೆ ಯಾವಾಗ ಅದನ್ನು ಉತ್ತೀರ್ಣರಾಗ್ತೀರಾ ಆವಾಗ ನೀವು ಯಶಸ್ವಿ ಅಂತ ಘೋಷಿಸಲಾಗುತ್ತೆ. ನಂತರ ಪ್ರೊಬೇಷನರಿ ನಿಯಮಗಳ ಪ್ರಕಾರ ನಿಮಗೆ ಏನು ಮಾಡ್ತಾರೆ, ಪೋಸ್ಟಿಂಗನ್ನು ಮಾಡ್ತಾರೆ. ಸೊ ಬೇಸಿಕ್ಕು 37,500. ಇನ್ನು ಪಿಂಚಣಿ ಬಂದ್ಬಿಟ್ಟು NPS ಇದೆ ಸ್ನೇಹಿತರೆ. ಇದು ಹೊಸ ಪೆನ್ಷನ್ ಸ್ಕೀಮ್ ಇದೆ. ಸೊ ಸ್ವಲ್ಪ ಕಡಿಮೆನೇ ಸಿಗ್ತದೆ NPS ಪ್ರಕಾರ. ಇನ್ನು ಎಕ್ಸಾಮ್ ಫೀಸು ಸರ್ ಇದು ಕಾಸ್ಟ್ಲಿ ಅಲ್ವಾ ಸರ್ ಅಂದರೆ, ನೋಡಿ ಇದೊಂದು ಪರೀಕ್ಷಾ ಪ್ರಾಧಿಕಾರ ಅಷ್ಟೇ. ಸೊ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಬೇಗ ಎಕ್ಸಾಮ್ಸ್ ಮಾಡುವಂಥ ಉದ್ದೇಶ ಇವ್ರದ್ದಿರೋದ್ರಿಂದ ಸೊ ಇಷ್ಟೊಂದು ಅಮೌಂಟ್ ನೀವು ಕೊಡ್ಬೋದು ಅಂತ ಅನ್ಕೋತೇನೆ. OBC ಮತ್ತು ಜನರಲ್ ಅವರಿಗೆ 750 ರುಪೀಸ್, SC ST ಕ್ಯಾಟಗರಿ 1 ಅವರಿಗೆ 500 ರೂಪಾಯಿ, ಹಾಗೆ ವಿಶೇಷ ಚೇತನ ಅವರಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಅವರಿಗೆ 250 ರುಪೀಸ್ ಇದೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮ್ ಡೇಟ್ ಬಂದ್ಬಿಟ್ಟೈತೆ. ಸೊ ಯಾವತ್ತಪ್ಪ ಅಂತಂದರೆ 3 ಅಕ್ಟೋಬರಿಗೆ ಸೆಕೆಂಡ್ ಪೇಪರ್ ಅಂದರೆ ಸ್ಪೆಸಿಫಿಕ್ ಪೇಪರ್. 2 ಪೇಪರ್ ಇರುತ್ತೆ, ನಿಮಗೆ ಗೊತ್ತಿರಲಿ. ಲ್ಯಾಂಡ್ ಸರ್ವೇರಲ್ಲಿ 2 ಪೇಪರ್ಸ್ ಇರುತ್ತೆ. ಸೊ ಒಂದು GK ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್. ಸೊ 3 ಅಕ್ಟೋಬರ್ ಶನಿವಾರದಂದು ಮಧ್ಯಾಹ್ನ ಸೆಕೆಂಡ್ ಪೇಪರ್ ಇರುತ್ತೆ, ಅಂದರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಭಾನುವಾರ VA ಎಕ್ಸಾಮ್ ಜೊತೆಗೇನೆ GK ಪೇಪರ್ ಇರುತ್ತೆ. ಸೊ ಎರಡೂ ಕೂಡ ಒಟ್ಟಿಗೆ ಇರ್ತದೆ. ಕಡ್ಡಾಯ ಕನ್ನಡ ಭಾಷೆ ಬಗ್ಗೆ ಇನ್ನೂ ಆಮೇಲೆ ತಿಳಿಸ್ತೀವಿ ಅಂತ ಡೇಟ್ ಇನ್ನೂ ಹೇಳಿಲ್ಲ. ಸೊ ಸದ್ಯದ ಮಟ್ಟಿಗೆ ಡೇಟ್ ನಿಮಗೆ GK ಗೊತ್ತಾಗಿದೆ. ಸೊ ಕನಿಷ್ಠ ಪಕ್ಷ ಇವತ್ತಿಂದ ಅಂತ ಲೆಕ್ಕ ಹೇಳಿದ್ರು ಒಂದು 80+ ಡೇಸ್ ಇದೆ, 80 odd ಡೇಸ್ ಇದ್ದಾವೆ. ಸೊ ಇದು ನೀವು ಪ್ಲ್ಯಾನ್ ಮಾಡ್ಕೊಂಡು ಓದಬೇಕಾಗ್ತದೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆಗೆ ಸುಮಾರು ಜನ ಗೊಂದಲ ಇದೆ. ಸರ್ ಲಾಸ್ಟ್ ಟೈಮ್ VAಗೆ ಎಲ್ರಿಗೂ ಬರ್ಸಿದ್ರು, ಸೊ ನಮಗೆ ಕಡ್ಡಾಯ ಕನ್ನಡ ಬರೀಬೇಕೋ ಬರೆಯಬಾರ್ದೋ ಗೊಂದಲ ಇದೆ ಅಂತ ಅನ್ನೋದಕ್ಕೆ ನಾನು ಕರೆಕ್ಟಾಗಿ ಪೂರ್ತಿ ಹೊಡ್ಕೊಬಂದೀನಿ ನೋಡಿ. ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, SSLC ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ ಅಂತ ಯಾವುದೇ ಘೋಷಿಸಿರೋ ಪರೀಕ್ಷೆಯಲ್ಲಿ ಅಥವಾ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿದ್ದರೆ, ಇದು ನೋಡಿ ತುಂಬ ಇಂಪಾರ್ಟೆಂಟ್. SSLC ಅಥವಾ ಅದರ ತತ್ಸಮಾನದಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ ನೀವು, ಸೊ ಆವಾಗ ಅಥವಾ ಈ ಹಿಂದೆ ಪ್ರಾಧಿಕಾರ ನಡೆದಿರುವ ಕನ್ನಡ ಭಾಷಾ ಪರೀಕ್ಷೆಯನ್ನು ನೀವು ಪಾಸ್ ಆಗಿದ್ರಿ, ಅಂದರೆ ಈ ಮುಂಚೆ VA ನಡೆದಾಗ ಅವಾಗ ಪಾಸ್ ಆಗಿದ್ರಿ ಅನ್ನೋದಾದರೆ, ಸೊ ನಿಮಗೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಸೊ ನೋಡಿ, ನಿಮಗೆ ವಿನಾಯಿತಿ ನೀಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ, ಒಂದು ನೀವು SSLCಯಲ್ಲಿ ಕನ್ನಡನ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರಬೇಕು, ಇಲ್ಲ ಅದರ ತತ್ಸಮಾನ ಯಾವುದ್ರಲ್ಲಾದರೂ ಮೊದಲನೇ ಭಾಷೆ ಓದಿರಬೇಕು, ಅಥವಾ ನೀವು ಕನ್ನಡ ಮೀಡಿಯಮಲ್ಲೇ ಓದಿರಬೇಕು, ಅಥವಾ ನೀವು ಹಳೇದು ನಡೆದಿರುವ ಪ್ರಾಧಿಕಾರದ ಎಕ್ಸಾಮ್ನಲ್ಲಿ ಕಡ್ಡಾಯ ಕನ್ನಡ ಪಾಸ್ ಆಗಿರಬೇಕು. ಸೊ ಇವೆಲ್ಲ ಇತ್ತು ಅಂದರೆ ನಿಮಗೆ ಮತ್ತೆ ಬರೆಯೋಕ್ಕೆ ಹೇಳ್ತಾ ಇಲ್ಲ, ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಇನ್ನು ಉಳಿದವರು ಇದು ಯಾವುದು ಏನು ಪಾಯಿಂಟ್ಸ್ನ ಕನ್ಸಿಡರ್ ಆಗ್ತಿಲ್ಲ ಅಂದರೆ ಅವ್ರು ಬರೀಬೇಕಾಗ್ತದೆ. 150 ಅಂಕ ಇರುತ್ತೆ, ಕನಿಷ್ಠ 50 ಅಂಕ ತಗೋಬೇಕಾಗತ್ತೆ, ಮತ್ತು ಇದು ಕಡ್ಡಾಯವಾಗಿರ್ತದೆ. ಈಗ ಸಿಲೆಬಸ್ಸಿಗೆ ಬಂದ್ಬಿಡೋಣ ಸ್ನೇಹಿತರೆ. ತುಂಬ ಡಿಫ್ರೆಂಟ್ ಮಾಡಿದ್ದಾನೆ. ಗ್ರೂಪ್ C ಸಿಲೆಬಸ್ನ ಕೊಟ್ಬಿಟ್ಟೇನೆ ನೋಡಿ. ಈಗ ಬೋನಸ್ ಸ್ನೇಹಿತರೆ, ಯಾಕೆ ಗೊತ್ತಾ, VAಗೆ ಓದಿದ್ರು ಇದೇ ಸಿಲೆಬಸ್, ವಸತಿ ಶಿಕ್ಷಕರಿಗೂ ಇದೇ ಸಿಲೆಬಸ್, ಭೂಮಾಪಕರಿಗೂ ಇದೇ ಸಿಲೆಬಸ್, ಹಾಗೆ ಗ್ರೂಪ್ C ಎಕ್ಸಾಮ್ಸ್ಗೂ ಇದೇ ಸಿಲೆಬಸ್ ಇರೋದ್ರಿಂದ ಎಂಥ ನೋಡಿ, ಒಂದು ಓದಿದ್ರೆ ಎಲ್ಲದೂ ಕೂಡ ಒಂದೇ ಹಕ್ಕಿ. ಸೊ ಮೊದಲನೇದು ಏನು ನೋಡಿ, ಸಿಲೆಬಸ್ಸು ಕರೆಂಟ್ ಅಫೇರ್ಸ್ ರಿಲೇಟೆಡ್ GK ಅಂತ ಕೊಟ್ಟಿದ್ದಾನೆ. ಸೊ ಇದು ಸಾಮಾನ್ಯವಾಗಿ ಇದನ್ನೇ ಕೊಡೋದು. GK ಅಂದರೆ ಯಾವ ಥರ GK, ಪ್ರಚಲಿತ ಘಟನೆಗೆ ಸಂಬಂಧಿಸಿದ GK ಅಂತ.
ಹಾಗೆ ಗ್ರಹಿಕೆಯ ವಿಷಯಗಳು ಅಂತ ಕೊಡ್ತಾನೆ, ಇದರಲ್ಲೇ ಸೈನ್ಸ್ ಅಂತ ಬರುತ್ತೆ. ಸೊ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದಂತೆ ಭಾರತ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ ಬರುತ್ತೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ಜಿಯೋಗ್ರಫಿ ಬರ್ತದೆ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಚಾರಗಳು, ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಬೆಳವಣಿಗೆ. ಸೊ ಇದು ಎಕನಾಮಿಕ್ಸ್ ಬರುತ್ತೆ, ಪ್ಲಸ್ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಂಘ ಬರ್ತದೆ. ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಇಲ್ಲಿ ಎನ್ವಿರಾನ್ಮೆಂಟ್ ಎಕಾಲಜಿ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ. ಸೊ ಈ ರೀತಿ ತುಂಬ ಸಿಂಪಲ್ ಸಿಲೆಬಸ್, ವಿ ಎಗೂ ಇದೆ ಸಿಲೆಬಸ್ಸು, ಅಥವಾ ನಮ್ಮ ವಸತಿ ಶಿಕ್ಷಕರಿಗೂ ಇದೆ ಸಿಲೆಬಸ್ ಇದೆ. ಸೊ 100 ಮಾರ್ಕ್ಸು 2 hours ಇರುತ್ತೆ. ಇನ್ನು ಸ್ಪೆಸಿಫಿಕ್ ಪೇಪರ್ ಪ್ರತ್ಯೇಕವಾಗಿ ಅವರು ಕೊಟ್ಟಿದ್ದಾರೆ, ಅದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸೆಕೆಂಡ್ ಪೇಪರ್ದು. ಇನ್ನು -0.25 ಇರುತ್ತೆ. ಪೋಸ್ಟ್ ಎಷ್ಟಿದೆ ಅಂತಂದರೆ 560 ಇದೆ. ಇಲ್ಲಿ ನೀವು ನೋಡಬೇಕು. ಇನ್ನೊಂದೇನು ಗೊತ್ತಾ, ಸುಮಾರು ಜನಕ್ಕೆ ನೋಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಉದಾಹರಣೆಗೆ ನೀವು 2A ಕ್ಯಾಟಗರಿ ಇದ್ದೀರಾ ಅಂತ ಅಂದ್ಕೋಣ. ಸೊ 2A ಕ್ಯಾಟಗರಿ ಏನು ಅಂತಂದರೆ ನೋಡಿ, ಇಲ್ಲಿ ಪ್ರವರ್ಗ 2A ಅಂತಿದೆ ಅಲ್ವಾ, ಇದರಲ್ಲಿ ನೀವು ಮಹಿಳೆ ಆಗಿದ್ದರೆ ನಿಮಗೆ ಇದು ಬರುತ್ತೆ. ಅಂದರೆ ನೀವು 2A ಮಹಿಳೆ ಆಗಿದ್ದರೆ ಇದು ಬರುತ್ತೆ. ಇನ್ನು ನೀವು 2A ಮಹಿಳೆ ಆಗಿದ್ದು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಇದು ಬರುತ್ತೆ, ಇದು ಬರುತ್ತೆ, ಆಯಿತಾ. ಅದಾದಮೇಲೆ ನೀವು 2A ಮಹಿಳೆ ಆಗಿದ್ದು ಗ್ರಾಮೀಣ ಅಭ್ಯರ್ಥಿ ಆಗಿದ್ದು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಇದು ಬರುತ್ತೆ, ಆಯಿತಾ. ಜೊತೆಗೆ ಇತರೆ ಅಂತಿದೆಯಲ್ಲ ಜನರಲ್, ಇದು 2A ಅಲ್ಲಿ ಜನರಲ್, ಸೊ ಇದು ಕೂಡ ಬರ್ತದೆ. ಪ್ಲಸ್ ನೀವು ಜನರಲ್ ಮೆರಿಟಲ್ಲಿ ಕೂಡ ಕಾಂಪಿಟೇಷನ್ ಮಾಡ್ಬೋದು, ಸೊ ನಿಮಗೆ ಇದು ಬರುತ್ತೆ. ಸೊ ಹಾಗಾಗಿ ನಿಮಗೆ ಮಹಿಳೆ ಆಗಿದ್ದರೆ ಇದು ಕೂಡ ಆ್ಯಡ್ ಆಗ್ತದೆ, ಪ್ಲಸ್ ಗ್ರಾಮೀಣ ಆಗಿದ್ದರೆ ಇದು ಕೂಡ ಆ್ಯಡ್ ಆಗ್ತದೆ, ಮತ್ತು ಕನ್ನಡ ಮಾಧ್ಯಮ ಆಗಿದ್ದರೆ ಇದು ಕೂಡ ಆ್ಯಡ್ ಆಗ್ತದೆ. ಸೊ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು 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 ಸೊ ಇದಿಷ್ಟಕ್ಕೂ ನೀವು ಕಾಂಪಿಟೇಷನ್ ಕೊಡ್ತಾ ಇರ್ತೀರಾ. ಬಟ್ ನೀವು ನಿಮ್ಮ ರಿಸರ್ವೇಷನಿಗೆ ಏನು ಕರೆಕ್ಟಾಗಿ ರಿಸರ್ವೇಷನ್ ಮೀಸಲಾತಿ ಕೋರಿದ್ದೀರಲ್ವಾ, ಸೊ ಅದಕ್ಕೆ ಅಷ್ಟೇ ಪೋಸ್ಟಿಗೆ ಕಾಂಪಿಟ್ ಹೊಡೆದಿರ್ತಿರ್ತೀರ, ಪ್ಲಸ್ ಇತರೆಗೂ ಕೂಡ ಮಾಡ್ತಿರ್ತೀರ. ಈಗ ಇದೇ ಥರ ಇನ್ನೊಂದು ಉದಾಹರಣೆ ಹೇಳೋದಾದರೆ, SC ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ SCಯಲ್ಲಿ ಕ್ಯಾಟಗರಿ C ಇದ್ದವ್ರಿಗೆ ತುಂಬ ಕನ್ಫ್ಯೂಸ್ ಆಗ್ತದೆ. ಸೊ ಅವರೇ ಜಾಸ್ತಿ ಜನ ಇರೋದ್ರಿಂದ, ಸೊ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ C ಇರೋದು ನೋಡಿ, ಇಲ್ಲಿ 1 ಸ್ಟಾರ್ 2 ಸ್ಟಾರ್ ಅಂತ ಕೊಟ್ಟಿರಿ. ಏನು ಸರ್ 2 ಸ್ಟಾರ್ ಅಂತಂದರೆ ನೋಡಿ, SC ಒಳ ಮೀಸಲಾತಿಯಲ್ಲಿ ಸುಮಾರು 101ಕ್ಕೂ ಹೆಚ್ಚು ಜಾತಿ ಬರ್ತವೆ. ಅದರಲ್ಲಿ ಒಂದಿಷ್ಟು ಲಂಬಾಣಿ, ಬೋವಿ ಈ ಥರ ಇವರೆಲ್ಲ ಸ್ವಲ್ಪ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ಮೇಲ್ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರು ಇಲ್ಲಿ ಕೆನೆ ಪದರ ಮಾಡೋಕ್ಕೆ ಬರಲ್ಲ SCಗೆ, ಯಾಕಂದರೆ ಇನ್ನು ಕೆನೆ ಪದರ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ ಬಟ್ ಇನ್ನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ, ಸೊ SC ಪ್ರವರ್ಗ C ಇದ್ದಂಥವ್ರಿಗೆ ಒಂದು ಪೋಸ್ಟ್ 1 ಸ್ಟಾರ್ ಅಂತಿದೆಯಲ್ಲ, ಅದೇನಂತಂದರೆ ಆ ಒಂದು ಪ್ರವರ್ಗ C ಯಲ್ಲಿರುವ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ 59 ಜಾತಿಗಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅನ್ನೋದು ರೂಲ್ಸನ್ನು ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲೇ ಆ್ಯಕ್ಟ್ ಪಾಸ್ ಆಗಿರೋದು ಒಳ ಮೀಸಲಾತಿದು. ಸೊ ಹಾಗಾಗಿ 1 ಸ್ಟಾರ್ 2 ಸ್ಟಾರ್ ಅಂತ ಕೊಟ್ಟೆ. ಇದು ಸ್ಟಾರ್ ಅರ್ಥ ಏನು ಅಂದರೆ, ಇಲ್ಲಿ ನೋಡಿ ಇತರೆಯಲ್ಲಿ 3 ಪೋಸ್ಟ್ ಇದೆ. ಆ 3 ಪೋಸ್ಟಲ್ಲಿ ಒಂದು ಪೋಸ್ಟು ಅತಿ ಹಿಂದುಳಿದ 59 ಜಾತಿಗಳಿಗೆ ಏನು ಆದ್ಯತೆ ಕೊಡಬೇಕು ಅನ್ನೋದು ಅರ್ಥ. ಸೊ ಅದೇ ರೀತಿ ಇದೆ. ಸೊ ಈಗ ಉದಾಹರಣೆಗೆ ನಾನು SC ಇದ್ದೀನಿ ಸರ್, ಸಿಟಿಯಲ್ಲಿ ಓದಿದ್ದೀನಿ, ಕನ್ನಡ ಮಾಧ್ಯಮ ಅಲ್ಲ ಇಂಗ್ಲೀಷ್ ಮಾಧ್ಯಮ ಓದಿದ್ದೀನಿ. ಸೊ ಹಾಗಾದರೆ ನನಗೆ ಎಷ್ಟು ಸರ್ ಪೋಸ್ಟು SC ಪ್ರವರ್ಗ C ಅಂತಂದರೆ ನಿಮಗೆ ಬರೀ 3 ಪೋಸ್ಟು. ಆ 3 ಪೋಸ್ಟಲ್ಲೂ ಒಂದು ಅತಿ ಹಿಂದುಳಿದ ಜಾತಿಗಳಿಗಿರುತ್ತೆ. ಸೊ 2 ಪೋಸ್ಟ್ ನೀವು ಕಾಂಪೀಟ್ ಮಾಡ್ತಿರ್ತೀರಾ SCಯಲ್ಲಿ. ಜೊತೆಗೆ ಜನರಲಲ್ಲಿರುವಂತಹ 45 ಪೋಸ್ಟಿಗೆ ಕಾಂಪೀಟ್ ಮಾಡ್ತಿರ್ತೀರಾ. ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಂತರದಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಇನ್ನು ಇದು ಜಿಲ್ಲಾವಾರು ಎಷ್ಟಿದೆ ಅನ್ನೋದು ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ನೋಟಿಫಿಕೇಶನ್ ಏನು ಕೊಟ್ಟೆ ಅಂದರೆ ಕಂದಾಯ ಪ್ರಸ್ತಾವನೆ ಕೊಟ್ಟಿದೆ ಇಲಾಖೆ. ಸೊ ಅದು ಬಂದ ತಕ್ಷಣ ನಾವು ಅದನ್ನು ವರ್ಗೀಕರಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಹುದ್ದೆ ವರ್ಗೀಕರಣ ಅಷ್ಟೇ ಬಂದಿರೋವಂಥದ್ದು. ಇನ್ನು ಪೇಪರ್ 2 ಸಿಲೆಬಸ್ ಚೇಂಜ್ ಆಗಿದೆ ಅಂತ ಹೇಳಿದೆ. ಸೊ ಪೇಪರ್ 2 ಅಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು ಮ್ಯಾಥ್ಸು, ಮುಂಚೆ ಮ್ಯಾಥ್ಸೇ 60% ಹತ್ರ ಇರ್ತಿತ್ತು. ಸೊ ಮ್ಯಾಥ್ಸ್ ಇದೆ, ಫಿಸಿಕ್ಸ್ ಇದೆ, ಜಿಯೋಗ್ರಫಿ ಇದೆ, ಮ್ಯಾಥ್ಸು ಫಿಸಿಕ್ಸು ಜಿಯೋಗ್ರಫಿ ಇದು ಆಲ್ಮೋಸ್ಟ್ ಮುಂಚೆ ಕೂಡ ಇದೇ ಸಿಲೆಬಸ್ನಲ್ಲೇ ಇತ್ತು. ಈಗೇನು ಮಾಡ್ಯಾನೆ, ಇದಕ್ಕೆ ಇನ್ನೂ 3 ಸಬ್ಜೆಕ್ಟ್ ಆ್ಯಡ್ ಮಾಡ್ಯಾನೆ. ಏನಂದರೆ ಸರ್ವೆ ಮೇಲೆ ಕೇಳ್ತೀವಿ ಅಂತ, ಸರ್ವೇಯಿಂಗ್ ಅಂತಲೇ ಒಂದು ಮಾಡೆಲ್ ಆಫ್ ಸರ್ವೇಯಿಂಗ್ ಅಂತ ಕೇಳಿದ್ದಾರೆ. ಸಿವಿಲ್ ಓದೋರಿಗೆ ಸ್ವಲ್ಪ ಈಸಿ ಆಗ್ತದೆ. ಜೊತೆ ಕಂಪ್ಯೂಟ್ರ್ ಕೊಟ್ಟವನೇ, ಕಂಪ್ಯೂಟರ್ ಅಪ್ಲಿಕೇಶನ್ಸನ್ನು ಇಟ್ಟಿದ್ದಾನೆ, ಸ್ವಲ್ಪ ಡೆಪ್ತ್ ಇಟ್ಟಿದ್ದಾನೆ ಕಂಪ್ಯೂಟರ್ನ. ಸೊ ಕಂಪ್ಯೂಟರ್ ಇಟ್ಟಿದ್ದಾನೆ, ಸರ್ವೆ ಕಾನ್ಸೆಪ್ಟ್ಸನ್ನು ಇಟ್ಟಿದ್ದಾನೆ. ಜೊತೆಗೆ ಸೊ ಇಲ್ಲಿ ಮ್ಯಾಥ್ಸ್ 40%, ಫಿಸಿಕ್ಸ್ 10%, ಜಿಯೋಗ್ರಫಿ 10%, ಇದು 20%, ಇದು 20%. ಸೊ ಇಲ್ಲಿ 60, ಇದು 40, 100 ಆಗ್ತದೆ. ಸೊ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿ, ಸರ್ವೆ, ಕಂಪ್ಯೂಟರ್ 5 ಸಬ್ಜೆಕ್ಟನ್ನು ಇಟ್ಟಿದ್ದಾನೆ. ಸೊ ಡೀಟೇಲ್ಡ್ ಸಿಲೆಬಸನ್ನು ಕೂಡ ನೋಟಿಫಿಕೇಷನಲ್ಲಿ ಕೊಟ್ಬಿಟ್ಟಿದ್ದಾನೆ. ಸೊ ಏನೇನಿದೆ ಅಂತಂದರೆ ಮ್ಯಾಥ್ಸು 40% ಅಂದರೆ 100ಅಲ್ಲಿ 40%, ಅಂದರೆ 40 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಅರಿಥ್ಮೆಟಿಕ್ ಇದೆ, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ಇದೆ, ಸೆಟ್ ಥಿಯೋರಿ ಇದೆ,
ಸೀಕ್ವೆನ್ಸ್ ಮತ್ತು ಮ್ಯಾಟ್ರಿಸಸ್ ಇದೆ, ಪರ್ಮ್ಯುಟೇಷನ್, ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು HCF/LCM. ಸೊ 7 ಚಾಪ್ಟರ್ ಅರ್ಥಮೆಟಿಕ್ನಲ್ಲಿದೆ. ಇನ್ನು ಅಲ್ಜಿಬ್ರಾದಲ್ಲಿ ಬೇಸಿಕ್ಸ್ ಇದೆ, ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಇದೆ, ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್, ಅಲ್ಜಿಬ್ರಾಕ್ ಈಕ್ವೇಷನ್ಸ್ನ ಫ್ಯಾಕ್ಟರೈಸೇಷನ್, HCF/LCM ಇನ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್, ಹಾಗೆ ಕೋಆರ್ಡಿನೇಟ್ ಪ್ಲೇನ್ ಜಾಮಿಟ್ರಿ ಇದೆ. ಸೊ ಇವೆಲ್ಲ ಅಲ್ಜಿಬ್ರಾದಲ್ಲಿ ಬಂದರೆ, ಜಾಮಿಟ್ರಿಯಲ್ಲಿ ಆಕ್ಸಿಯಮ್ಸ್ ಆ್ಯಂಡ್ ಪಾಸ್ಟ್ಯುಲೇಟ್ಸ್, ಥಿಯರಮ್ಸ್, ಪಾಲಿಗಾನ್ಸ್, ಟ್ರಯಾಂಗಲ್ಸ್, ಕಾಂಗ್ರುಯೆನ್ಸ್ ಇನ್ ಟ್ರಯಾಂಗಲ್ಸ್, ಹಾಗೆ ಕನ್ಕರೆಂಟ್ ಲೈನ್ಸ್ ಇನ್ ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಥಿಯರಮ್ಸ್ ಆನ್ ಪ್ಯಾರಲೆಲೋಗ್ರಾಮ್ಸ್, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾ, ಸೈಕ್ಲಿಕಲ್ ಕ್ವಾಡ್ರಿಲ್ಯಾಟ್ರಲ್, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ಸ್, ಸರ್ಕಲ್ಸ್, ಥಿಯರಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇಷ್ಟಿದೆ ಫಿಸಿಕ್ಸ್ನಲ್ಲಿ. ಸರ್ ಇದನ್ನು ಹೇಗೆ ಓದಬೇಕು ಸರ್, 84 ಡೇಸಲ್ಲಿ ಹೇಗೆ ಓದಬೇಕು, ಎಲ್ಲಿ ಸಿಗುತ್ತೆ ಸರ್ ಸಿಲೆಬಸ್ಸು, ಯಾರಾದರೂ ಬುಕ್ ಬಿಟ್ಟಿದ್ದಾರಾ, ಮಾರುಕಟ್ಟೆಯಲ್ಲಿ ಯಾವುದೇ ರೀತಿ ಬುಕ್ ಇಲ್ಲ, ಬಂದರೂ ಅದು ಬರ್ಲಿಕ್ಕೆ ತಡ ಆಗ್ತದೆ, ಸೊ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ನೀವೇನು ಮಾಡಿ ಅಂತಂದರೆ ಹೈಸ್ಕೂಲ್ ಪುಸ್ತಕಗಳು ಏನು 8 to 10 ಈ ಪರ್ಟಿಕ್ಯುಲರ್ ಟೈಪ್ಸ್ ಸೆಟ್ಸ್ ಅದರಲ್ಲೂ ಇದೆ, ಇದರಲ್ಲೂ ಇದೆ, ಏನು ಜಾಮಿಟ್ರಿ ಇದೆ. ಸೊ ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ನಾವು ಓದ್ಕೊಂಡು ಅದ್ರ ಮೇಲೆ ಲೆಕ್ಕಗಳನ್ನು ಕಲಿಬೇಕಾಗ್ತದೆ. ಸೊ ಅಚೀವರ್ ಸಂಸ್ಥೆಯಲ್ಲಿ ಕೂಡ ಬ್ಯಾಚ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅದ್ಭುತ ಮ್ಯಾಥ್ಸ್ ಎಕ್ಸ್ಪರ್ಟ್ಸ್ಗಳನ್ನೇ ಕರೆಸಿ ಮ್ಯಾಥ್ಸನ್ನು ಮಾಡಿಸ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಫಿಸಿಕ್ಸಲ್ಲಿ ಏನಿದೆ ಅಂದರೆ ಸೇಮ್ ಮ್ಯಾಗ್ನೆಟಿಸಮ್ ಇದೆ, ಹಾಗೆ ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಡೈನಾಮಿಕ್ಸ್, ಎಲೆಕ್ಟ್ರಾನಿಕ್ಸ್, ಹೀಟ್, ಲೈಟ್, ಮತ್ತು ಸೌಂಡು, ಗ್ರಾವಿಟೇಷನ್ನು ಇಷ್ಟಿದೆ. ಇನ್ನು ಜಾಗ್ರಫಿಯಲ್ಲಿ ಅರ್ತು, ಲಿಥೋಸ್ಪಿಯರ್, ಮ್ಯಾಪ್ಸು, ಫಿಸಿಕಲ್ ಫೀಚರ್ಸು ಇದೆ. ಇನ್ನು ಸರ್ವೇಯಿಂಗ್ಗೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗಲ್ಲಿ ಫೋಟೋಗ್ರೊಮ್ಯಾಟ್ರಿ ಇದೆ, ರಿಮೋಟ್ ಸೆನ್ಸಿಂಗ್ ಇದೆ, GPS ಇದೆ, GIS ಇದೆ, ಹಾಗೆ ಅಡ್ವಾನ್ಸ್ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಇದೆ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ ನಮ್ಮದ್ರಲ್ಲಿ MS ಆಫೀಸ್ ಕೊಟ್ಬಿಟ್ಟು ನೋಡಿ, ಜೊತೆಗೆ ಆಟೋ ಕ್ಯಾಡ್ ಕೊಟ್ಟವನೆ. ಸೊ ಆಟೋ ಕ್ಯಾಡ್ ಇದೆ, GIS ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ಸ್ ಇದೆ, ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ ಮತ್ತು ಲ್ಯಾಂಡ್ ರೆಕಾರ್ಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಸಿಲೆಬಸ್ನಲ್ಲಿ ಇಟ್ಟಿದ್ದಾನೆ. ಸೊ ಅಂದರೆ ಫುಲ್ ಜನರಲ್ ಆಗಿಲ್ಲ, ಸ್ಪೆಸಿಫಿಕ್ ಆಗಿದೆ. ಸೊ ಇದಿಷ್ಟು ಏನಾಗಿತ್ತು ಸ್ನೇಹಿತರೆ, ಲ್ಯಾಂಡ್ ರಿಫಾರ್ಮ್ಸ್ ಅದು ಏನು ಲ್ಯಾಂಡ್ ಸರ್ವೇಯರ್ದ ಸಿಲೆಬಸ್ ಆಗಿತ್ತು. ಸೊ ಸ್ನೇಹಿತರೆ, ಅಚೀವರ್ ಸಂಸ್ಥೆಯಲ್ಲಿ ಏನು GK ಸಿಲೆಬಸ್ ಇದೆ ಅಥವಾ ಏನು ಪೇಪರ್ 2 ಸಿಲೆಬಸ್ ಇದೆ, ಅಧಿಕೃತವಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ಗಳು ಆಗಸ್ಟ್ 1ರಿಂದ ಪ್ರಾರಂಭವಾಗ್ತಾ ಇದೆ. ಸೊ ಅದಕ್ಕೆ ನೀವು ಮಾಹಿತಿ ಕೊಡ್ಬೋದು. ಸರ್ ನಮಗೆ ಈವ್ನಿಂಗ್ ಬ್ಯಾಚ್ ಬೇಕು, ಸಿಗುತ್ತೆ, ಆನ್ಲೈನ್ ಬ್ಯಾಚ್ ಬೇಕು, ಸಿಗುತ್ತೆ, ಆಫ್ಲೈನ್ ಬ್ಯಾಚ್ ಬೇಕು, ಸಿಗುತ್ತೆ. ಸೊ ನಿಮಗೆ ಸಂಪೂರ್ಣವಾಗಿ ತಯಾರು ಮಾಡ್ತೀವಿ. ಸೊ ಹೆಚ್ಚಿನ ಮಾಹಿತಿಗೆ ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗಳಿಗೆ ನೀವು ಜಾಯ್ನ್ ಆಗಿ, ಜೊತೆಗೆ ನಮ್ಮ ನೀವು ಹೆಚ್ಚಿನ ಮಾಹಿತಿಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅಡ್ರೆಸ್ಸಿಗೆ, ಏನು ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ 1ನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ಭೇಟಿ ನೀಡಿ ಅಂತ ಹೇಳ್ತಾ, ಸ್ನೇಹಿತರೆ ಭೂಮಾಪಕರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ, ಸ್ಟ್ರಾಟಜಿ ಹೇಗಿದೆ ಎಲ್ಲದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.